ಓಂ ಅನವಸ್ಥಿತೇಃ ಅಸಂಭವಾಚ್ಚ ನೇತರಃ ಜೀವಸ್ಯ ಜೀವಾಂತರನಿಯಾಮಕತ್ವೇ ಅನವಸ್ಥಿತೇಃ ಸಾಮ್ಯಾದ್ ಅಸಂಭವಾಚ್ಚ ನ ಜೀವಃ ನಿಯಮೇ ಪ್ರಮಾಣಾಭಾವಾತ್ ಅನೀಶ್ವರಾಪೇಕ್ಷತ್ವಾಚ್ಚ. ಇದು 17ನೇ ಸೂತ್ರ. ಈ ಪಾದದಲ್ಲಿ ಅದಕ್ಕೆ ಹಿನ್ನೆಲೆಯಾಗಿ ಪ್ರಶ್ನೆ ಏನೂ ಇಲ್ಲ, ವಿಶೇಷ ಪ್ರಶ್ನೆ ಏನಿಲ್ಲ. ಇನ್ನೊಂದು ಬಾಧಕವನ್ನು ಕೂಡ ತೋರಿಸ್ತಿದ್ದಾರೆ. ನಮಗೆ ನಮ್ಮ ಸಿದ್ಧಾಂತಕ್ಕೆ ಏನೇನು ಸಮರ್ಥಕ ಅಂಶಗಳಿವೆ ಅನ್ನೋದನ್ನು ನೋಡಿ ಆಯ್ತು. ವಿಪಕ್ಷೆ ಬಾಧಕ. ಪ್ರತಿಪಕ್ಷಿಗಳಿಗೆ ನಾವು ಹೇಳಿದ್ದನ್ನು ಒಪ್ಪದೆ ಹೋದ್ರೆ, ಅವ್ರು ಒಪ್ಪದೆ ಹೋದ್ರೆ ಅದಕ್ಕೇನು ಬಾಧಕ ಅನ್ನೋದನ್ನ ತೋರಿಸುವ ಸೂತ್ರವನ್ನ ನಮಗೆ ಉಪನ್ಯಾಸ ಮಾಡಿ, ಸೂತ್ರವನ್ನು ನಮ್ಮ ಎದುರಿಗಿಟ್ಟು ಅದನ್ನಿಗೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಅನವಸ್ಥಿತೇ ಅಂತ ಅದಕ್ಕೆ ಏನರ್ಥ? ಈ ಚಕ್ಷುರೇಂದ್ರಿಯದಲ್ಲಿದ್ದವರು ಇತರ ಅಗ್ನಿ ಯಾರೂ ಅಲ್ಲ, ವಿಷ್ಣುವೇ ಆ ಚಕ್ಷುರೇಂದ್ರಿಯದಲ್ಲಿರುವವನು. ಯಾಕೆಂದ್ರೆ ಅನವಸ್ಥಿತೇ, ಅಗ್ನಿನೂ ಒಬ್ಬ ಜೀವ, ಅವನು ಎಲ್ಲ ಜೀವರಿಗೂ ನಿಯಾಮಕ ಅಂತಾದ್ರೆ ಅವನಿಗೂ ಒಬ್ಬ ನಿಯಾಮಕ ಇರಬೇಕಾಗ್ತದೆ. ಆ ಮತ್ತೊಬ್ಬನಿಗೆ ಮತ್ತೊಬ್ಬ, ಹೀಗೆ ಅನವಸ್ಥಾ ದೋಷ ಬರ್ತದೆ. ಮತ್ತು ಅಸಂಭವಾಚ್ಯ, ಅಗ್ನಿ ಒಬ್ಬ ಜೀವ ಆದ್ರಿಂದ ಬೇರೆ ಎಲ್ಲ ಜೀವರನ್ನು ಅವನು ಹೇಗೆ ನಿಯಮಿಸುವುದು? ಇಲ್ಲಿ ಜೀವ ಅಂದ್ರೆ ಚೇತನ ಅಂತ ಅರ್ಥ ಅಲ್ಲ, ಸಂಸಾರದಲ್ಲಿ ಬದ್ಧನಾದಂಥ ಅಸ್ವತಂತ್ರನಾದಂಥ ಜೀವ ಅಂತ ಹೀಗರ್ಥ. ಸಂಸಾರದಲ್ಲಿ ಬದ್ಧ ಅಂತಾದ್ರೂ ಇಟ್ಕೊಳ್ರಿ, ಅಥವಾ ಅಸ್ವತಂತ್ರ ಅಂತ ಅರ್ಥ ಇಟ್ಕೊಳ್ರಿ, ಯಾವುದಾದ್ರೂ ಒಂದು ಅರ್ಥ ಜೀವ ಅಂದ್ರೆ. ಹೀಗೆ ಅಗ್ನಿನೂ ಕೂಡ ಒಬ್ಬ ಜೀವ ಆದ್ರಿಂದ ಅವನು ಬೇರೆ ಜೀವರನ್ನ ನಿಯಮಿಸುವುದು ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ತತ್ವಪ್ರಕಾಶಿಕಾದಲ್ಲಿ ಏವಂ ಉಪಪತ್ಯಾದಿ ಯುಕ್ತಿಭಿ ವಿಷ್ಣು ಅಕ್ಷಿಸ್ತತ್ವ ಪ್ರತಿಪಾದ್ಯ ಅಂತ ಹೇಳ್ತಿದ್ದಾರೆ. ಉಪಪತ್ತಿ ಮೊದಲಾದ ಯುಕ್ತಿಗಳಿಂದ ಈ ವಿಷ್ಣುವೇ ಕಣ್ಣಿನಲ್ಲಿರುವವನು ಅಂತ ತೋರಿಸಿದರು. ಇನ್ನು ಮುಂದೆ ಏನು ತೋರಿಸ್ತಿದ್ದಾರೆ ಅಂದ್ರೆ ವಿಪಕ್ಷೆ ಬಾಧಕೇನಾಪಿ, ನಾವು ಹೇಳಿದ್ದನ್ನು ಒಪ್ಪದೆ ಹೋದ್ರೆ ಏನು ಬಾಧಕ ಅನ್ನುವುದನ್ನು ಕೂಡ ಈಗ ತೋರಿಸುವವರಿದ್ದಾರೆ. ಬಾಧಕೇನಾಪಿ ಸಮರ್ಥಯತೆ, ವಿಪಕ್ಷೆ ಬಾಧಕವನ್ನು ತೋರಿಸುವುದರ ಮೂಲಕನೂ ಕೂಡ ಅಕ್ಷಿಸ್ಥತ್ವ ಸಮರ್ಥಯತೆ, ವಿಷ್ಣುವೇ ಅಕ್ಷಿಸ್ಥ ಅನ್ನುವುದನ್ನ ಸಮರ್ಥನೆ ಮಾಡುವ ಸೂತ್ರವನ್ನ ಉಪನ್ಯಾಸ ಮಾಡಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಅನವಸ್ಥಿತೇ ಅನ್ನುವ ಮೂಲಕ. ಟೀಕಾದಲ್ಲಿ ಉಪಪತ್ಯಾದಿ ಯುಕ್ತಿಭಿ ಅಂತಿದೆ. ಉಪಪತ್ತಿ ಮೊದಲಾದ ಯುಕ್ತಿಗಳು ಅಂದ್ರೆ ಏನರ್ಥ? ಅದಕ್ಕೆ ಉಪಪತ್ತಿ ಸ್ಥಾನಶಕ್ತಿ, ಆತ್ಮಶಕ್ತಿ, ಸುಖವೈಶಿಷ್ಟ್ಯ ಮೊದಲಾದ ಹೇತುಗಳು ಅಂತ ಹೀಗೆ ಸರಳವಾಗಿ ಅನುವಾದ ಮಾಡಿದ್ದಾರೆ. ಮೂಲತಃ ಯುಕ್ತಿ ಅಂದ್ರು ಉಪಪತ್ತಿ ಅಂದ್ರು ಒಂದೇ ರೀತಿಯಾದ ಅರ್ಥನೇ, ರೀಸನಿಂಗ್ ಅಂತ ಅರ್ಥ. ಹಾಗಿರುವಾಗ ಉಪಪತ್ತಿ ಮೊದಲಾದ ಯುಕ್ತಿ ಅಂತ ಹೇಳಿದಾರಲ್ಲ, ಅದಕ್ಕೆ ಏನರ್ಥ ಅಂತಂದ್ರೆ ಅದು ಬೇರೆ ಯಾವ ಟಿಪ್ಪಣಿಗಳಲ್ಲೂ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಅದು ಕಾಣಿಸ್ತದೆ, ಅಲ್ಲಿ ಗಮನಿಸಬೇಕು ನೀವು. 792ನೇ ಪುಟದಲ್ಲಿ ಉಪಪತ್ತೇಹೇ ಇತಿ ಉಪಪತ್ತಿ ಶಬ್ದೋಕ್ತ ಅಮೃತತ್ವ ಆದಿಲಿಂಗಾನಾಂ ತಸ್ಮಿನ್ನೇವ ಉಪಪತ್ವಾತ್ ಇತಿ ಇತ್ಯುಕ್ತಿಭಿಃ ಇತ್ಯರ್ಥಃ. ಉಪಪತ್ತಿ ಅಂದ್ರೂ ಯುಕ್ತಿ ಅಂದ್ರೂ ಒಂದೇನೆ, ಆದ್ರೆ ಉಪಪತ್ತಿ ಎಂಬ ಶಬ್ದದ ಮೂಲಕ ಏನ್ ಹೇಳ್ತಿದ್ದಾರೆ ಜಯತೀರ್ಥರು, ಯುಕ್ತಿ ಅಂದ್ರೆ ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಉಪಪತ್ತಿ ಅಂದ್ರೆ ಅಂತರ ಉಪಪತ್ತೇಹೇ ಅಂತ ಒಂದು ಸೂತ್ರ ಬಂತಲ್ಲ ಈ ಹಿಂದೆ. ಆ ಅಂತರ ಉಪಪತ್ತೇಹೇ ಎಂಬ ಸೂತ್ರದಲ್ಲಿ ಒಳಗಿರುವವನು ವಿಷ್ಣುವೇ, ಯಾಕೆಂದ್ರೆ ಉಪಪತ್ತೇಹೇ ಅಂತ ಬಂದಿದೆ ಅಲ್ಲಿ. ಉಪಪತ್ತೇಹೇ ಅಂದ್ರೆ ಏನರ್ಥ? ಅಮೃತತ್ವ, ಅಭಯತ್ವ, ಬ್ರಹ್ಮತ್ವ ಮೊದಲಾದ ಲಿಂಗಗಳನ್ನ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ ಆ ಉಪನಿಷತ್ತಿನ ಭಾಗದಲ್ಲಿ. ಈಶಃ ಅಮೃತಃ ಅಭಯಃ ಅಂತ ಹೀಗೆಲ್ಲ ಬಂದಿದೆ. ಬ್ರಹ್ಮಶಬ್ದವು ಕೂಡ ಅಲ್ಲಿ ಬಂದಿದೆ. ಆದ್ರಿಂದ ಆ ಉಪಪತ್ತಿಗಳಿರೋದ್ರಿಂದ
ಅಂತರದ ಒಳಗಿರುವಂಥವನು ಅಗ್ನಿ ಆಗೋದಿಲ್ಲ, ಹೊರತು ವಿಷ್ಣುವೇ ಆಗಬೇಕು ಅಂತ ಅದರ ತಾತ್ಪರ್ಯ. ಹೀಗೆ ಅಂತರ ಉಪಪತ್ತೇ ಎಂಬ ಸೂತ್ರದಲ್ಲಿ ಹೇಳಲ್ಪಟ್ಟದ್ದು ಈ ಉಪಪತ್ತಿಗಳು, ಅಭಯತ್ವ, ಅಮೃತತ್ವ ಮೊದಲಾದ ಉಪಪತ್ತಿಗಳು. ಉಪಪತ್ತಿ ಮೊದಲಾದ ಯುಕ್ತಿಗಳು ಅಂತಂದ್ರೆ, ಯುಕ್ತಿ ಅಂದ್ರೆ ಮುಂದಿನ ಸೂತ್ರದಲ್ಲಿ ಏಷವೂಯ ವಾಮನಿಹಿ, ಏಷವೇವ ಭಾಮನಿಹಿ ಅಂತ ಹೀಗೆಲ್ಲ ಬಂತಲ್ಲ, ಅಲ್ಲಿ ಸ್ಥಾನಶಕ್ತಿ, ಆತ್ಮಶಕ್ತಿ, ಸ್ಥಾನಾದಿ ವ್ಯಪದೇಶ ಇತ್ಯಾದಿ ಸೂತ್ರಗಳು ಬಂದಿವೆ. ಒಂದ್ ಕಡೆ ಸ್ಥಾನ ಶಕ್ತಿಯನ್ನು ಹೇಳಿದ್ದಾರೆ, ಆತ್ಮಶಕ್ತಿಯನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಸುಖ ವಿಶಿಷ್ಟಾಭಿಧಾನಾತ್ ಎಂಬ ಸೂತ್ರದಲ್ಲಿ ಸುಖ ವೈಶಿಷ್ಟ್ಯವನ್ನು ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ತರ ಹೇಳಿದ್ದಾರಲ್ಲ, ಅವು ಯುಕ್ತಿಗಳು ಅಂತ ಅದಕ್ಕೆ ನಾವು ಅರ್ಥ ತಿಳ್ಕೊಳ್ಬೇಕು. ಅದನ್ನ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿದ್ದದನ್ನ ನಾವು ಗಮನಿಸ್ಬೇಕು. ಸರಿ. ನಾಯಂ ಚಕ್ಷುರಂತಸ್ಥಃ ಅಗ್ನಿರ್ಭವೇತ್ ತತ್ವಪ್ರಕಾಶಿಕಾದಲ್ಲಿ. ಚಕ್ಷುರಂತಸ್ಥನಾದವನು ಅಗ್ನಿ ಆಗಬಾರದು, ಅಗ್ನಿ ಆಗೋದು ಸಾಧ್ಯವಿಲ್ಲ. ಅಸ್ಯ ತತ್ಪ್ರೇರಕತ್ವೇನ ಚಕ್ಷುಸ್ಥಿತಿಯೇ ಅಭಿಮತತ್ವಾತ್. ಈ ಒಳಗೆ ಇರುವುದು ಅಂದ್ರೆ ಏನರ್ಥ? ಸುಮ್ಮನೆ ಇರುವುದಲ್ಲ, ಹೊರತು ಒಳಗಿದ್ದು ಪ್ರೇರಿಸುವುದು ಅಂತ ಅದರ ತಾತ್ಪರ್ಯ. ತತ್ಪ್ರೇರಕತ್ವೇನ ಚಕ್ಷುಸ್ಥಿತಿಯೇ ಅಸ್ಯ ಅಭಿಮತತ್ವಾತ್. ಅಸ್ಯ ಅಂದ್ರೆ ಅಲ್ಲಿ ಆ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಒಳಗಿರುವವನು ಅಂತ ಅಲ್ಲಿ ನಾವು ಉಪನಿಷತ್ತುಗಳಲ್ಲಿ ಸ್ಟೇಟ್ಮೆಂಟ್ ಇದೆ, ಆ ಸ್ಟೇಟ್ಮೆಂಟ್ಗೆ ಅಂತ ಅರ್ಥ ಅಲ್ಲಿ ಅಸ್ಯ ಅನ್ನೋ ಶಬ್ದಕ್ಕೆ. ಆ ಹೇಳಿಕೆ ಉಪನಿಷತ್ತಿನ ಆ ಭಾಗ. ಹೀಗೆ ಪ್ರೇರಕತ್ವೇನ ಒಳಗಿದ್ದು ಪ್ರೇರಿಸಬೇಕು. ಪ್ರೇರಕತ್ವೇನ ಚಕ್ಷುಸ್ಥಿತಿ, ಆಯಾ ಕಣ್ಣುಗಳಲ್ಲಿ ಸುಮ್ಮನೆ ಇರುವುದಲ್ಲ, ಇದ್ದು ಪ್ರೇರಿಸಬೇಕು ಅಂತ ಅದರ ತಾತ್ಪರ್ಯ. ನಚ ಅಗ್ನೇಹ ಅನ್ಯ ಪ್ರೇರಕತ್ವ ಯುಕ್ತಂ. ಅಗ್ನಿಗೆ ಅನ್ಯ ಪ್ರೇರಕತ್ವ, ಅಗ್ನಿ ಬೇರೆಯವರನ್ನು ಪ್ರೇರಿಸುವುದು ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅವನು ಒಬ್ಬ ಜೀವ. ಆದ್ರಿಂದ ಇಲ್ಲಿ ಜೀವ ಅಂದ್ರೆ ಸಂಸಾರ ಬದ್ಧ ಮತ್ತು ಅಸ್ವತಂತ್ರ ಅಂತ ಹೀಗೆ ಅದರ ಅರ್ಥ. ಸಂಸಾರ ಬದ್ಧ ಮತ್ತು ಅಸ್ವತಂತ್ರ ಅಂತ ಎರಡೆರಡು ಅರ್ಥ ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಲಕ್ಷ್ಮೀದೇವಿಯು ಒಬ್ಬ ಜೀವಳು ಅಂತ ಯಾವಾಗಾದ್ರೂ ನಾವು ಪ್ರಶ್ನೆ ಬರಬಹುದು. ಅದನ್ನು ಶಾಸ್ತ್ರದಲ್ಲಿ ತತ್ವನಿರ್ಣಯ ಟಿಪ್ಪಣಿಗಳಲ್ಲಿ ಕೆಲವು ಕಡೆ ವಿಚಾರ ಮಾಡಿದ್ದಾರೆ. ಈ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ನಾವು ಘೋಷಣೆ ಮಾಡ್ತಿರ್ತೀವಲ್ಲ, ಅಲ್ಲಿ ಹರಿ ಸರ್ವೋತ್ತಮ ಸರಿ, ಜೀವೋತ್ತಮ ಯಾರು ಅಂತ ಪ್ರಶ್ನೆ ಬಂದಾಗ ವಾಯು ಅಂತ ಹೇಳ್ತಿರ್ತೀವಿ. ಯಾಕೆ ವಾಯು ಜೀವೋತ್ತಮ, ಯಾಕೆ ಲಕ್ಷ್ಮಿ ಯಾಕೆ ಜೀವೋತ್ತಮ ಅಲ್ಲ ಅಂತ ಪ್ರಶ್ನೆ ಬಂದ್ರೆ, ಜೀವ ಅಂದ್ರೆ ಸಂಸಾರದಲ್ಲಿ ಬದ್ಧನಾದವನು ಅಂತ ಅರ್ಥ. ಅಲ್ಲಿ ಆ ಸ್ಟೇಟ್ಮೆಂಟ್ಗೆ ನಾವು ಸಂಬಂಧಪಟ್ಟಂತೆ ವಿಚಾರ ಮಾಡಿದ್ರೆ, ಸಂಸಾರದಲ್ಲಿ ಬದ್ಧರಾದವರಲ್ಲಿ ವಾಯು ಅರ್ಥಾತ್ ಬ್ರಹ್ಮ, ವಾಯು ಅಂದ್ರೆ ಬ್ರಹ್ಮ ಅಂದ್ರೆ ಒಂದೇ, ಅವರು ಉತ್ತಮರು ಅಂತ ಅರ್ಥ. ಇನ್ನ ಕೆಲವು ಕಡೆ ಜೀವ ಅಂದ್ರೆ ಅಸ್ವತಂತ್ರ ಅಂತನೂ ಅರ್ಥ ಬರಬಹುದು. ಆವಾಗ ಈ ಲಕ್ಷ್ಮೀದೇವಿಯು ಕೂಡ ಸಂಸಾರ ಬದ್ಧ ಅಲ್ಲದೆ ಹೋದ್ರೂ ಅಸ್ವತಂತ್ರ ಅನ್ನೋ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ಜೀವ ಶಬ್ದದಿಂದ ಲಕ್ಷ್ಮೀದೇವಿಯನ್ನು ತಗೊಂಡ್ರೆ ಅವಳಿಗಿಂತನೂ ಭಗವಂತ ಉತ್ತಮ ಅಂತ ಅದರ ತಾತ್ಪರ್ಯ. ಭಗವಂತನಿಗೂ ಜೀವ ಅನ್ನೋ ಶಬ್ದ ಇದೆ, ಅವನು ಸರ್ವಶಬ್ದ ವಾಚ್ಯ, ಆದ್ರಿಂದ ಜೀವ ಅಂತ ಅವನನ್ನು ಹೇಳ್ಬಹುದು, ಅದಂತೂ ಬೇರೆ ವಿಷಯನೇ. ಹೀಗೆ ಜೀವ ಅಂದ್ರೆ ಆ ಪ್ರಸಂಗಕ್ಕೆ ತಕ್ಕಂತೆ ಕೆಲವು ಕಡೆ ಸಂಸಾರ ಬದ್ಧ ಅಂತ ಅರ್ಥ ಆಗಬಹುದು, ಅಥವಾ ಕೇವಲ ಅಸ್ವತಂತ್ರ ಅಂತ ಹೀಗೆ ಕೂಡ ಅರ್ಥ ಆಗಬಹುದು. ಜೀವಸ್ಯ ತಸ್ಯ ಜೀವಾಂತರ ನಿಯಾಮಕತ್ವೇ ತಸ್ಯಾಪಿ ಜೀವಾಂತರಂ ನಿಯಾಮಕಂ ಇತಿ ಅನವಸ್ಥಾನಾತ್. ಅನವಸ್ಥಾ ದೋಷ ಬರ್ತದೆ. ಅನವಸ್ಥಿತೇ ಅಸಂಭವಾಚ್ಯ ಅಂತ ಎರಡು ಯುಕ್ತಿಗಳನ್ನ ಸೂತ್ರದಲ್ಲಿ ತೋರಿಸಿದ್ದಾರೆ. ಈ ಅಗ್ನಿಯು ಕೂಡ ಒಬ್ಬ ಜೀವ, ಜೀವಸ್ಯ ತಸ್ಯ ಜೀವನಾದಂತಹ ಈ ಅಗ್ನಿ ಜೀವಾಂತರ ನಿಯಾಮಕತ್ವ, ಮತ್ತೊಬ್ಬ ಜೀವನಿಗೆ ನಿಯಾಮಕ ಆಗಿದ್ದಾನೆ ಅಂತಾದ್ರೆ ಅವನಿಗೆ ಮತ್ತೊಬ್ಬ ನಿಯಾಮಕ ಬೇಕು, ಈ ಅಗ್ನಿಗೆ ಮತ್ತೊಬ್ಬ ನಿಯಾಮಕ ಬೇಕು. ಇತಿ ಅನವಸ್ಥಾನಾತ್. ಈ ಪರಂಪರೆ ಅಂತ ಅನ್ನೋದು ನಿಲ್ಲೋದೇ ಇಲ್ಲ. ಎಷ್ಟು ಜನ ನಿಯಾಮಕರನ್ನು ಒಪ್ತಾ ಹೋಗ್ತೀರಿ, ಎಲ್ಲಿಯಾದ್ರೂ ಒಂದ್ ಕಡೆ ನಿಲ್ಲಿಸಬೇಕು ಅಂತ ಅದ್ರ ತಾತ್ಪರ್ಯ. ಹಾಗೆ ನಿಲ್ಲಿಸದೆ ಹೋದ್ರೆ ಅದು ಅನವಸ್ಥಾ ದೋಷಕ್ಕೆ ಕಾರಣ ಆಗ್ತದೆ, ಏನೂ ಸಿದ್ಧ ಆಗೋದಿಲ್ಲ ಅಂತ ತಾತ್ಪರ್ಯ. ಅಲ್ಲಿ ಅಸ್ಯ ಅಂತಿದೆಯಲ್ಲ, ಅಸ್ಯ ಎಂಬ ಶಬ್ದಕ್ಕೆ ಆ ಸ್ಟೇಟ್ಮೆಂಟಿಗೆ ಆ ಒಂದು ವಾಕ್ಯಕ್ಕೆ ಅಂತ ಅರ್ಥ ಹೇಳಿದೆ ನಾನು. ಅದು ಯಾಕೋ ಹೇಳಿದೆ, ಆದ್ರೆ ಅಷ್ಟು ಸಮಾಧಾನ ಕೊಡ್ಲಿಲ್ಲ. ಅಸ್ಯ ತತ್ತತ್ ಪ್ರೇರಕತ್ವೇನ ಚಕ್ಷುಸ್ಥಿತಿ ಅಭಿಪ್ರೇತತ್ವಾತ್.
ಅಸ್ಯ ಅಂದ್ರೆ ಈ ಒಂದು ತತ್ವ, ಒಳಗಿರುವ ತತ್ವ ಇದೆಯಲ್ಲ, ಅದು ವಿಷ್ಣು ಆಗಬೇಕು. ಅಗ್ನಿ ಅಂತ ನೀವು ಅಂತಿದ್ದೀರಿ. ಆ ತತ್ವ ತತ್ತತ್ ಪ್ರೇರಕತ್ವೇನ ಆಯಾ ಜೀವನನ್ನ ಪ್ರೇರಿಸ್ತಾ ತತ್ತತ್ ಚಕ್ಷುಸ್ಥಿತೇ, ಆಯಾ ಜೀವನನ್ನ ಪ್ರೇರಿಸ್ತಾ ಅವರವರ ಕಣ್ಣುಗಳಲ್ಲಿ ಇದೆ ಎಂಬುದಾಗಿ ಅದು ಅಭಿಪ್ರೇತವಾಗಿದೆ. ಅಸ್ಯ ಅಭಿಪ್ರೇತತ್ವ, ಆ ತತ್ವವು ನಮ್ಮ ಅಭಿಪ್ರಾಯಕ್ಕೆ ವಿಷಯವಾಗಿದೆ ಅಂತ. ಅಸ್ಯ ಅಂದ್ರೆ ಆ ತತ್ವ ಅಂತಾನೆ ಅದನ್ನ ಇಟ್ಕೊಳ್ಳೋದೇ ಒಳ್ಳೆಯದು. ಮೊದಲು ನಾನು ಹೇಳಿಕೆ ಅಂತ ಅರ್ಥ ಹೇಳಿದೆ, ಅದು ಯಾಕೋ ಸಮಾಧಾನ ಕೊಡಲಿಲ್ಲ ನಾನು. ಭಾವದೀಪ ಟಿಪ್ಪಣಿಯಲ್ಲಿ ಅಸ್ಯ ತತ್ತತ್ ಪ್ರೇರಕತ್ವೇನ 791ನೇ ಪುಟದಲ್ಲಿ ವಾಮನಿ ಭಾಮನಿ ಶಬ್ದಾಭ್ಯಾಂ ಸರ್ವ ಸ್ತ್ರೀಪುಂಸ ನೇತೃತ್ವಸ್ಯ ಅಕ್ಷಿಸ್ಥೇ ಶ್ರುತೌ ಪ್ರತೀತೇ ಇತಿ ಭಾವ. ಅದು ಹಿಂದೆ ನಾವು ನೋಡಿದ್ದೇವೆ. ವಾಮನಿ ಭಾಮನಿ ಎಂಬ ಶಬ್ದಗಳಿಂದ ನಮ್ಗೇನು ತಿಳಿದು ಬರ್ತಾ ಇದೆ? ಸರ್ವ ಸ್ತ್ರೀ ಪುಂಸ ನೇತೃತ್ವಸ್ಯ, ಎಲ್ಲ ಸ್ತ್ರೀಯರಿಗೂ ಎಲ್ಲ ಪುರುಷರಿಗೂ ಇವನೇ ನೇತ. ಯಾರವನು? ಅಕ್ಷಿಸ್ಥನಾದವನೇ ನಿಯಾಮಕ ಎಂಬುದಾಗಿ ಆ ಶ್ರುತಿಯಲ್ಲಿ ಕಂಡು ಬರ್ತಾ ಇದೆ ಅಂತ ಅದರ ತಾತ್ಪರ್ಯ. ಭಾಷೆ ಅಗ್ನಿರಿತಿ ವಾಚ್ಯೆ ಜೀವಪದೋಕ್ತ್ಯ ಸೂಚಿತಾಂ ಯುಕ್ತಿಮಾಹ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಈ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತೇ ಸಾಮ್ಯಾದ್ ಅಸಂಭವಾಚ್ಯ ನ ಜೀವ ಅಂತ ಬಂದಿದೆ. ಅಲ್ಲಿ ಅಗ್ನೇಹೇ ಜೀವಾಂತರ ನಿಯಾಮಕತ್ವೇ, ಅಗ್ನಿಯೇ ಎಲ್ಲ ಜೀವರಿಗೂ ನಿಯಾಮಕ ಅಂತ ಹೇಳೋದಾದ್ರೆ ಅಂತ ಹೇಳಲಿಲ್ಲ ಆಚಾರ್ಯರು, ಜೀವ ಅಂತ ಹೇಳಿದರು. ಯಾಕಂದ್ರೆ ಜೀವ ಅಂದ್ರೆ ಅವನು ಅಸ್ವತಂತ್ರ, ಸಂಸಾರದಲ್ಲಿ ಬದ್ಧ ಅಂತ ಅದರ ಅರ್ಥ. ಇನ್ನು ತತ್ವ ಪ್ರಕಾಶಕ್ಕಾದ ಮುಂದಿನ ವಾಕ್ಯಗಳನ್ನು ನೋಡೋಣ. ಅನುಸ್ಥಾನಾತ್ ಪೂರ್ವಚೇಷ್ಟಾ ಸಿದ್ಧವು ಉತ್ತರ ಚೇಷ್ಟಾ ಸಿದ್ಧಿ ಇತಿ ಮೂಲಕ್ಷತೆ. ಈ ಅನವಸ್ಥಾ ದೋಷ ಅಂತನ್ನೋದು ಯಾವತ್ತೂ ಬಂದಾಗ ಏನ್ ಸಮಸ್ಯೆ ಆಗ್ತದೆ ಅಂದ್ರೆ, ಮುಂದಿನ ಪಾಯಿಂಟ್ ಅನ್ನ, ಮುಂದಿನ ಅಂಶಗಳನ್ನ ನಾವು ಯಾವಾಗ ಅಂಗೀಕಾರ ಮಾಡ್ಲಿಕ್ಕೆ ಸಾಧ್ಯ? ಮೊದಲನೇದು ಸಿದ್ಧ ಆಗಬೇಕು. ಒಂದನೇದು ಸಿದ್ಧ ಆದ್ರೆ ಅದರ ಆಧಾರದಿಂದ ಎರಡನೇದು ಸಿದ್ಧ ಆದ್ರೆ ಅದರ ಆಧಾರದಿಂದ ಮೂರನೇದು. ಹೀಗೆ ಪೂರ್ವ ಅಂದ್ರೆ 1, 2, 3, ಉತ್ತರ ಅಂದ್ರೆ 2, 3, 4 ಇತ್ಯಾದಿಗಳು. ಪೂರ್ವ ಚೇಷ್ಟಾ ಸಿದ್ಧವು, ಹಿಂದಿನ ವ್ಯಕ್ತಿಗಳೇನಿದ್ದಾರೆ, ಆ ನಿಯಾಮಕರಾದ ವ್ಯಕ್ತಿಗಳು, ಅವರು ಸಿದ್ಧಾಂತ ಆದ್ರೆ ಅವರಿಗೆ ನಿಯಾಮಕರಾಗಿ ಮತ್ತೊಬ್ಬರು ಇರುವುದು ಸಾಧ್ಯ. ಇಲ್ಲಿ ಎಲ್ಲರಿಗೂ ಮೂಲಭೂತವಾಗಿರುವುದು ಅಗ್ನಿ ಜೀವ ನಿಯಾಮಕ, ಅಗ್ನಿಯೇ ಎಲ್ರಿಗೂ ನಿಯಾಮಕ ಅನ್ನುವಂಥ ವಿಷಯ. ಇದೇ ಮೂಲ ಅಂತ ಹೇಳೋದು. ಅದಕ್ಕೆ ಈಗ ತೊಂದರೆ ಬರ್ತದೆ, ಅದಕ್ಕೆ ಧಕ್ಕೆ ಬರ್ತದೆ. ಅದೇ ಈ ಅನವಸ್ಥಾ ದೋಷ ಹೀಗೆ ಮುಂದುವರಿತಾ ಹೋದ್ರೆ ಆ ಮೂಲಕ್ಕೆ ತೊಂದರೆ ಬರ್ತದೆ ಅಂತ ತಾತ್ಪರ್ಯ. ಎಲ್ಲಾ ಕಡೆ ಅನವಸ್ಥಾ ದೋಷ ಬಂದಾಗ ಆಗುವುದು ಹೀಗೇನೆ, ಬೇಸಿಕ್ ಪಾಯಿಂಟಿಗೆ ತೊಂದರೆ ಬರ್ತದೆ. ಒಂದು ವೇಳೆ ಅನವಸ್ಥಾ ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ಅನವಸ್ಥಾ ಕೆಲವು ಅಪರೂಪದ ಪ್ರಸಂಗಗಳಲ್ಲಿ ಬೇಸಿಕ್ ಪಾಯಿಂಟ್ಗೆ ಧಕ್ಕೆ ತರೋದಿಲ್ಲ. ಉದಾಹರಣೆಗೆ, ಈಗ ಒಂದು ವೃಕ್ಷ ಯಾವುದರಿಂದ ಹುಟ್ಟಿತು? ಬೀಜದಿಂದ ಹುಟ್ಟಿತು. ಆ ಬೀಜ ಯಾವುದರಿಂದ ಹುಟ್ಟಿತು? ಮತ್ತೊಂದು ವೃಕ್ಷದಿಂದ ಹುಟ್ಟಿತು ಅಂತ ಈ ತರ ಹೇಳ್ತಾ ಹೋದಾಗ ಇಲ್ಲಿ ಅನವಸ್ಥಾ ದೋಷ ಇದೆ. ಆದ್ರೆ ಇಲ್ಲಿ ಅನವಸ್ಥಾ ದೋಷ ಅಂತ ಅನ್ಬಾರ್ದು ನಾನು, ಅನವಸ್ಥಾ ಇದೆ. ಆದ್ರೆ ಇದು ಅನವಸ್ಥಾ ದೋಷ ಅಲ್ಲ. ಯಾಕೆಂದ್ರೆ ಮೂಲಕ್ಷತಿ ಇಲ್ಲ, ಪ್ರಾಮಾಣಿಕವಾದ್ದು. ಎಲ್ಲಿ ಪ್ರಾಮಾಣಿಕವಾದದ್ದಿದೆಯೋ ಅದನ್ನ ನಾವು ಅನವಸ್ಥಾ ದೋಷ ಅಂತ ಪರಿಗಣನೆ ಮಾಡಬಾರದು. ಪ್ರಮಾಣ ಇರುವುದು ಮುಖ್ಯ. ಒಂದು ಪಾಯಿಂಟು, ಇನ್ನೊಂದು ಪಾಯಿಂಟ್, ಹೀಗೆ ಅನಂತ ಪಾಯಿಂಟ್ಗಳನ್ನು ಒಪ್ಪುವುದೇನು ದೊಡ್ಡ ವಿಚಾರ ಅಲ್ಲ. ಪ್ರಮಾಣ ಇದ್ರೆ ಒಪ್ಪಬೇಕು, ಅದು ದೋಷ ಅಲ್ಲ. ಪ್ರಮಾಣ ಇಲ್ಲದೇನೆ ಅನೇಕ ಸಂಗತಿಗಳನ್ನ ಒಪ್ತಾ ಹೋದ್ರೆ ಆವಾಗ ಮಾತ್ರ ಅನವಸ್ಥಾ ದೋಷ. ಆವಾಗ ಮೂಲಕ್ಷತಿ ಇಲ್ಲ, ಬೇಸಿಕ್ ಪಾಯಿಂಟಿಗೆ ಯಾವುದೇ ಧಕ್ಕೆ ಇಲ್ಲ ಅಂತ ಅದರ ತಾತ್ಪರ್ಯ. ಅದನ್ನೇ ಆ ಜಯತೀರ್ಥರ ಟೀಕಾದಲ್ಲಿ ಮೂಲಕ್ಷತೆ, ಮೂಲಕ್ಕೆ ಧಕ್ಕೆ ಬರ್ತದೆ, ಬುಡಕ್ಕೆ ತೊಂದರೆ ಬರ್ತದೆ ಅಂತ ಈ ತರ ಹೇಳಿರೋದು. ಮುಂದೆ ಟೀಕಾದಲ್ಲಿ ಅಭ್ಯುಪಗಮ್ಯಚ ಇದಮುದಿತಂ. ನೀವು ವಾದ ಮಾಡ್ತಾ ಇರುವಾಗ ನೀವು ಹೇಳಿದ ಅಂಶವನ್ನ ಯಾವುದೋ ಒಂದು ಪಾಯಿಂಟಿನಲ್ಲಿ ಒಪ್ಪಿ, ಅದೇನು ಪ್ರಾಮಾಣಿಕ ಅಲ್ಲ, ಸುಮ್ಮನೆ ಒಪ್ಪಿ ಆ ವಾದವನ್ನು ಮುಂದುವರಿಸಿ ಕೊನೆಗೆ ಅನವಸ್ಥಾ ದೋಷ ಬರ್ತದೆ ಅಂತ ಹೇಳಿದ್ವಿ. ವಸ್ತುತಃ ನೀವು ಹೇಳಿದ್ದನ್ನು ನಾವು ಒಪ್ಪಿದ್ದಕ್ಕೆ ನಾವೇ ಒಪ್ಪಬೇಕಾಗಿಲ್ಲ, ಯಾಕಂದ್ರೆ ನೀವು ಹೇಳಿದ್ದೆ ಅಪ್ರಾಮಾಣಿಕ.
ಅಗ್ನೇರಪಿ ಪ್ರೇರಿಯೇಣ ಸಹ ಜೀವತ್ವ ಸಾಮ್ಯಾತ್ ಪ್ರೇರಣಾ ಅಸಂಭವಾಚ್ಚ ಇತ್ಯರ್ಥಃ. ಅನವಸ್ಥಿತೇ ಅಸಂಭವಾಚ್ಚ ಅಂತ ಇನ್ನೊಂದಿದೆಯಲ್ಲ, ಆ ಅಸಂಭವಾತ್ ಅಂತ ಅನ್ನೋದನ್ನ ಹೀಗೆ ವ್ಯಾಖ್ಯಾನ ಮಾಡ್ತಿದ್ದಾರೆ. ಅಗ್ನಿ ಬೇಸಿಕ್ ವ್ಯಕ್ತಿ, ಮೂಲ ವ್ಯಕ್ತಿ, ಅವನು ಪ್ರೇರಕ. ಶಬ್ದಗಳನ್ನು ಗಮನಿಸೋಣ. ಪ್ರೇರ್ಯನಾದವನು ಅವನಿಂದ ಪ್ರೇರಿಸಲ್ಪಡಬೇಕಾದಂಥ ಮತ್ತೊಬ್ಬ ಅಂತ ಅರ್ಥ. ಪ್ರೇರ್ಯ ಅಂದ್ರೆ ಪ್ರೇರಿಸಲ್ಪಡಬೇಕಾದಂಥ ವ್ಯಕ್ತಿ ಅಂತ ಅರ್ಥ. ಈ ಪ್ರೇರೇಣ ಸಹ ಅಗ್ನಿ ತಾನು ಯಾರನ್ನು ಪ್ರೇರಿಸಬೇಕಾಗಿದೆಯೋ, ತನ್ನಿಂದ ಯಾರು ಪ್ರೇರಿಸಲ್ಪಡಬೇಕಾಗಿದ್ದಾನೋ ಅವನು ಒಬ್ಬ ಜೀವ, ಈ ಅಗ್ನಿಯೂ ಒಬ್ಬ ಜೀವ. ಯಾರನ್ನು ಪ್ರೇರಕ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಇವನು ಒಬ್ಬ ಜೀವನೇ. ಪ್ರೇರ್ಯನಾದವನೇನಿದ್ದಾನೆ ಅವನು ಒಬ್ಬ ಜೀವನೇ, ಸಂಸಾರದಲ್ಲಿ ಬದ್ಧನೆ. ಆದ್ರಿಂದ ಪ್ರೇರಣಾ ಅಸಂಭವಾತ್. ಇವರು ಇಬ್ರು ಜೀವರೇ ಆಗಿರೋದ್ರಿಂದ, ಇಬ್ರು ಅಸ್ವತಂತ್ರರೇ ಆಗಿರೋದ್ರಿಂದ ಅಗ್ನಿಯೇ ಅವನನ್ನು ಹೇಗೆ ಪ್ರೇರಿಸ್ತಾನೆ? ಅದರಿಂದ ಪ್ರೇರಣಾ ಮಾಡುವುದೇ ಸಾಧ್ಯ ಇಲ್ಲ. ಅನವಸ್ಥಿತೇ ಅಸಂಭವಾತ್ ಅನ್ನೋಂಥ ಮೂಲ ಇದೆಯಲ್ಲ, ಅದನ್ನೇ ಇಲ್ಲಿ ಹೇಳಿದ್ದು, ಅಸಂಭವಾಚ್ಚ. ಆದ್ರಿಂದ ನೀವು ಹೇಳಿದ್ರೆ ಯಾವುದೋ ಒಂದು ಅಂಶದಲ್ಲಿ ಒಪ್ಪಿಕೊಂಡು ನಾವು ಅನವಸ್ಥಾ ದೋಷ ಹೇಳಿದ್ವಿ. ವಸ್ತುತಃ ಹಾಗೆ ಒಪ್ಪಬೇಕಾಗಿಲ್ಲ. ಮೂಲತಃ ಮೊದಲನೇ ಪಾಯಿಂಟ್ನಲ್ಲೇ ಅಗ್ನಿ ಒಬ್ಬ ಜೀವ ಆದ್ರಿಂದ ಅವನು ಹೇಗೆ ಪ್ರೇರಿಸ್ತಾನೆ ಅಂತ ನಾವು ನಿಮ್ಮನ್ನ ನಿರಾಕರಣೆ ಮಾಡಿಬಿಡಬಹುದು ಅಂತ ಅದರ ತಾತ್ಪರ್ಯ. ಅದಕ್ಕೆ ಅವರು ಒಂದು ಹಂತದಲ್ಲಿ ಅದನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡಬಹುದು. ಅದೇನಂದ್ರೆ, ಜೀವ ಪ್ರೇರಕ ಅಗ್ನೇಹೇ ಸ್ವಾತಂತ್ರ್ಯ ಅಭ್ಯುಪಗಮಾತ್ ನ ಅನವಸ್ಥಾ ಇತ್ಯತಃ. ಅನವಸ್ಥಾ ದೋಷವನ್ನು ತಪ್ಪಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತಾರೆ ಅವರು. ಈಗ ಜೀವರಿದ್ದಾರೆ, ಅನೇಕ ಜೀವರು. ಅವರನ್ನೆಲ್ಲರನ್ನೂ ಪ್ರೇರಿಸುವಂತಹ ಅಗ್ನಿ ಏನಿದ್ದಾನಲ್ಲ, ಈ ಕಾರ್ಯಪತ್ಯ ಅಗ್ನಿ, ಆಹವನಿ ಅಗ್ನಿ, ದಕ್ಷಿಣ ಅಗ್ನಿ ಅಂತ ಈಗ 3 ಜನ ಅಗ್ನಿಗಳನ್ನ ಹೇಳ್ತಾ ಇದ್ದೀವಲ್ಲ, ಅವರಿಗೆ ಸ್ವಾತಂತ್ರ್ಯವನ್ನು ಒಪ್ಪೋಣ. ಸ್ವಾತಂತ್ರ್ಯವನ್ನ ಒಪ್ಪಿಬಿಟ್ರೆ ಏನಾಗ್ತದೆ, ಅಲ್ಲಿಗೆ ನಿಂತು ಹೋಗ್ತದೆ ಆ ಪರಂಪರೆ. ಅವ್ರಿಗೆ ಮತ್ತೊಬ್ಬ ನಿಯಾಮಕ ಬೇಕಾಗಿಲ್ಲ. ಎಲ್ಲಾ ಜೀವರನ್ನು ಪ್ರೇರಿಸುವಂತಹ ಅಗ್ನಿಗೆ ಸ್ವಾತಂತ್ರ್ಯವನ್ನು ಒಪ್ಪಿಬಿಟ್ರೆ ಅವ್ರಿಗೆ ಮತ್ತೊಬ್ಬ ಬೇಕಾಗಿಲ್ಲ. ಅದರಿಂದ ಅನವಸ್ಥಾ ಬರೋದಿಲ್ಲ. ಅದರಿಂದ ಅನವಸ್ಥಾ ದೋಷಕ್ಕೇನು ಕಾರಣ ಇಲ್ಲ. ಇತ್ಯತಃ ಈ ಪ್ರಶ್ನಕ್ಕೆ ಉತ್ತರ ರೂಪವಾಗಿ ಹೇಳ್ತಿದ್ದಾರೆ, ನಿಯಮೇ ಪ್ರಮಾಣಾಭಾವಾತ್ ಅನ್ನುವ ಮಾತಿನಿಂದ. ಅಗ್ನೇಹೇ ಸ್ವತಂತ್ರತ್ವೇ ಜೀವಾಂತರಸ್ಯಾಪಿ ತತ್ಸ್ಯಾತ್. ಈಗ ನೀವು ಎಲ್ಲಾ ಜೀವರನ್ನು ಅಗ್ನಿ ಪ್ರೇರಿಸ್ತಾ ಇದ್ದಾನೆ ಅಂತ ಒಂದು ನಿಯಮ ಮಾಡಿದ್ರಲ್ಲ, ಆ ನಿಯಮಕ್ಕೇನೆ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲ ಅಂತ ಅದರ ತಾತ್ಪರ್ಯ. ಪ್ರಮಾಣ ಬೇಕಲ್ಲ. ಉಳಿದೆಲ್ಲ ಜೀವರಿಗೆ ಅಗ್ನಿ ಪ್ರೇರಕ ಆಗಿದ್ದಾನೆ ಅಂತ ಅನ್ನೋದಕ್ಕೆ ಪ್ರಮಾಣ ಎಲ್ಲಿದೆ? ಆದ್ರಿಂದ ಅದನ್ನು ಒಪ್ಪಲಿಕ್ಕೆ ಬರೋದಿಲ್ಲ ಅಂತ ಅದರ ಅಭಿಪ್ರಾಯ. ಅಗ್ನೇಹ ಸ್ವತಂತ್ರತ್ವೇ ಜೀವಾಂತರಸ್ಯಾಪಿ ತತ್ಸ್ಯಾತ್ ಅನ್ಯಥಾ ಅಗ್ನಿರಪಿ ನ ಸ್ಯಾತ್ ಅಂತ ಮುಂದೆ ಟೀಕಾವಾಕ್ಯ. ಈಗ ನೋಡಿ, ಅಗ್ನಿ ಒಂದ್ ವೇಳೆ ಸ್ವತಂತ್ರನಾದ್ರೆ, ಯಾವುದೇ ಪ್ರಮಾಣ ಇಲ್ದೇನೆ ಅಗ್ನಿಯ ಸ್ವತಂತ್ರ ಅಂತ ಹೇಳಿ ಹೊರಟಿದ್ದೀರಿ ನೀವು. ಹಾಗೆ ಹೇಳ್ಬಿಟ್ರೆ ಉಳಿದೆಲ್ಲ ಜೀವರು ಕೂಡ ಯಾಕೆ ಸ್ವತಂತ್ರರಾಗಬಾರ್ದು? ಮತ್ತೆ ಅವರನ್ನು ನೀವನ್ನೇ ಯಾಕೆ ಪ್ರೇರಿಸುವ ಅಗತ್ಯ ಇದೆ? ಆದ್ರಿಂದ ಅಗ್ನಿ ಸ್ವತಂತ್ರ ಆಗಿಬಿಟ್ರೆ ಜೀವನ ಕೂಡ ಸ್ವತಂತ್ರ ಆಗಬೇಕು, ಹಾಗೂ ಪ್ರಸಂಗ ಬರ್ತದೆ. ಆ ಉಳಿದೆಲ್ಲ ಜೀವರನ್ನು ಬಿಟ್ಟು ಅಗ್ನಿಯನ್ನು ಮಾತ್ರ ನೀವು ಸ್ವತಂತ್ರ ಅಂತ ಹೇಳಿಕ್ಕೆ ಏನ್ ಕಾರಣ? ಆದ್ರಿಂದ ಅದು ಸರಿಯಲ್ಲ. ಬೇರೆ ಜೀವ ಯಾವ ಜೀವರು ಸ್ವತಂತ್ರ ಅಲ್ಲ, ಆದ್ರಿಂದ ಅಗ್ನಿಯು ಕೂಡ ಸ್ವತಂತ್ರ ಅಲ್ಲ. ಬೇರೆ ಜೀವರು ಯಾಕೆ ಸ್ವತಂತ್ರ ಅಲ್ಲ ಅಂದ್ರೆ ಅದಕ್ಕೆ ಪ್ರಮಾಣ ಇಲ್ಲ. ಆದ್ರಿಂದ ಅಗ್ನಿಯು ಕೂಡ ಹಾಗೆ ಪ್ರಮಾಣ ಇಲ್ಲ, ಆದ್ರಿಂದ ಸ್ವತಂತ್ರರಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ಎಲ್ಲರೂ ಜೀವರೇ, ಅಗ್ನಿಯು ಜೀವ, ಉಳಿದ್ರೂ ಜೀವರೇ. ಅದರಲ್ಲಿ ಉಳಿದ ಜೀವರನ್ನು ನೀವು ಸ್ವತಂತ್ರ ಅಂತ ಒಪ್ತಿಲ್ಲ, ಅಗ್ನಿಯನ್ನು ಮಾತ್ರ ಸ್ವತಂತ್ರ ಅಂತ ಯಾಕೆ ಒಪ್ತೀರಿ? ಈ ನಿಯಮಕ್ಕೆ, ಈ ಒಂದು ವ್ಯತ್ಯಾಸಕ್ಕೆ ಏನ್ ಕಾರಣ? ಅಗ್ನಿಗೆ ಮಾತ್ರ ಆ ನಿಯಮವನ್ನು ನೀವು ಹೇಳಲಿಕ್ಕೆ ಏನ್ ಕಾರಣ? ಯಾವುದೇ ಪ್ರಮಾಣವೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಆದ್ರಿಂದ ಅನವಸ್ಥಾ ದೋಷ ಬಂದೇ ಬರ್ತದೆ ಅಂತ ಅಭಿಪ್ರಾಯ. ಅತಃ ಅಗ್ನೇಹ ಸ್ವಾತಂತ್ರ್ಯ ಅಯೋಗಾತ್, ಅಗ್ನಿಗೆ ಸ್ವಾತಂತ್ರ್ಯ ಕೂಡುವುದಿಲ್ಲ. ಆದ್ರಿಂದ ಸಮರ್ಥನೆ ಮಾಡ್ಲಿಕ್ಕೆ ಬರೋದಾದ್ರಿಂದ ಸುಸ್ಥಾಯೇ ಅನವಸ್ಥಾ ದೋಷ ಅನ್ನೋದು ಸ್ಥಿರವಾಯಿತು, ಅದನ್ನು ನೀವು ಪರಿಹಾರ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.